ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆದಂತಹ ಸಂದರ್ಭಗಳು ಯಾವ್ಯಾವುದು, ಯಾವೆಲ್ಲ ಮೊಮೆಂಟ್ಗಳು ಅಥವಾ ಯಾವೆಲ್ಲ ಹೋರಾಟಗಳು ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಜೂನ್ 25, 1975ರಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ. ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಿರೋದು ಅಥವಾ ಡಿಕ್ಲೇರ್ ಮಾಡಿರೋದು ಅಂದಿನ ರಾಷ್ಟ್ರಪತಿ ಆಗಿದ್ದಂತಹ ಫಕ್ರುದ್ದೀನ್ ಅಲಿ ಅವರು. 1975 ಜೂನ್ 25ರಂದು ಘೋಷಣೆ ಮಾಡಿದಂತಹ ತುರ್ತು ಪರಿಸ್ಥಿತಿಗೆ 2024 ಜೂನ್ 25ಕ್ಕೆ 50 ವರ್ಷಗಳಾಗತ್ತೆ. 50 ವರ್ಷಗಳ ಹಿಂದೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋದಕ್ಕೆ ಏನ್ ಕಾರಣ ಆಯ್ತು, ಯಾವೆಲ್ಲ ಹೋರಾಟಗಳು, ಯಾವೆಲ್ಲ ದಂಗೆಗಳು, ಯಾವೆಲ್ಲ ವಿದ್ಯಾರ್ಥಿಗಳ ಹೋರಾಟಗಳು ಇಂತಹ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಯ್ತು ಅಥವಾ ಆ ಘೋಷಣೆ ಮಾಡೋದಕ್ಕೆ ಕಾರಣವಾದಂತಹ ಸಂದರ್ಭಗಳು ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ನಾವು ಗಮನಿಸ್ತಾ ಇದ್ದಾಗೆ ಇಂದಿರಾ ಗಾಂಧಿ ಅವರು ಇದ್ದಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಕಾರಣ ಆಯ್ತು ಅಂತ ಗಮನಿಸೋದಾದ್ರೆ, ಆಗ ಪ್ರಮುಖವಾಗಿ ಕಾರಣ ಆಗಿದ್ದು ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಹಣದುಬ್ಬರ ಆಗಿರ್ಬೋದು, ಆಹಾರದ ಕೊರತೆ ಆಗಿರ್ಬೋದು, ಯಾರಿಗೂ ಆಹಾರ ಸರಿಯಾಗಿ ಸಿಗದೇ ಇದ್ದಂಥದ್ದು, ಸಾಕಷ್ಟು ಹೋರಾಟಗಳು, ಇವೆಲ್ಲವೂ ಕೂಡ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋದಕ್ಕೆ ಕಾರಣ ಆಗಿದ್ದಲ್ಲ. ಯಾಕಂದ್ರೆ ದಂಗೆಗಳಾಗಿ, ರಾಯ್ಟ್ಸ್ ಗಳಾಗಿ ಅಥವಾ ಹೋರಾಟಗಳಾಗಿ, ಪ್ರತಿಭಟನೆಗಳಾಗೋದಕ್ಕೆ ಈ ಎಲ್ಲಾ ಅಂಶಗಳು ಕಾರಣ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲೇಬೇಕಾದಂತಹ ಅನಿವಾರ್ಯತೆಗೆ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಜೊತೆಗೆ ರಾಷ್ಟ್ರಪತಿಯವರು ಕೂಡ ಸಂದಿಗ್ಧಕ್ಕೆ ಬೀಳ್ತಾರೆ. ಅಂತಹ ಪರಿಸ್ಥಿತಿಗಳು ಯಾವ್ಯಾವುದು, ಯಾವೆಲ್ಲ ಪ್ರಮುಖ ಹೋರಾಟಗಳು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋದಕ್ಕೆ ಕಾರಣ ಆಯ್ತು ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. 1975 ಜೂನ್ 25 ಮಧ್ಯರಾತ್ರಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಈ ಘೋಷಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಏನಿತ್ತು ಆ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತಹ ಪ್ರಯತ್ನಗಳು, ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತಹ ಪ್ರಯತ್ನಗಳಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಮಾಧ್ಯಮದ ಮೇಲೆ ನಿರ್ಬಂಧವನ್ನ ಹೇರುವಂತಹ ಪ್ರಯತ್ನಗಳಾಗತ್ತೆ. ಯಾರಾದ್ರೂ ಮಾತನಾಡಿದ್ರೆ, ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಆಗ ಅವರನ್ನ ನೇರವಾಗಿ ಯಾವುದೇ ವಿಚಾರಣೆ ಮಾಡದೆ ಕೋರ್ಟ್ಗೆ ತೆಗೆದುಕೊಂಡು ಹೋಗಿ ವಿಚಾರಣೆಯನ್ನು ನಡೆಸದೆ ನೇರವಾಗಿ ಅವರನ್ನ ಜೈಲಿಗೆ ಹಾಕುವಂತಹ ಘಟನೆಗಳು ಕೂಡ ನಡೆದು ಹೋಗುತ್ತೆ. ಆಲ್ಮೋಸ್ಟ್ ಇಡೀ ಒಂದು ಭಾರತದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗುತ್ತೆ. ಅದು ಯಾವ ಸಂದರ್ಭದಲ್ಲಿ ಮಾಡಬಹುದು ಅಂತ ನಾವು ಗಮನಿಸಿದ್ರೆ, ಯುದ್ಧ ಕಾಲದಲ್ಲಿ ಆಗಿರ್ಬೋದು ಅಥವಾ ಸಾಕಷ್ಟು ರೀತಿಯ ಪ್ರತಿಭಟನೆಗಳಾದಂತಹ ಸಂದರ್ಭದಲ್ಲಿ ಈ ರೀತಿಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ಆದ್ರೆ ಭಾರತದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ಇಂದಿರಾ ಗಾಂಧಿ ಅವರ ನೇತೃತ್ವದ ಸರ್ಕಾರ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಎಲ್ಲವನ್ನ ಹತ್ತಿಕ್ಕುವಂತಹ ಪ್ರಯತ್ನಗಳು ನಡೆಯುತ್ತೆ. 21 ತಿಂಗಳುಗಳ ಕಾಲ ಆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗುತ್ತೆ. ಆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿ ಅದರಂತೆಯೇ ಎಲ್ಲಾ ರೀತಿಯಾದಂತಹ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತಹ ಪ್ರಯತ್ನಗಳು ನಡೆದು ಹೋಗುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಪ್ರಮುಖ 4 ಘಟನಾವಳಿಗಳು ತುರ್ತು ಪರಿಸ್ಥಿತಿಯನ್ನ ಇಂದಿರಾ ಗಾಂಧಿ ಅವರು ಆಗಿರ್ಬೋದು, ಆಗಿನ ಸರ್ಕಾರ ಘೋಷಣೆ ಮಾಡೋದಕ್ಕೆ ಕಾರಣವಾದಂತಹ ಹೋರಾಟಗಳು ಅಂತ ಹೇಳಿ. ಯಾವೆಲ್ಲ ಹೋರಾಟಗಳು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನವ ನಿರ್ಮಾಣ ಆಂದೋಲನ ಗುಜರಾತ್ ಅಲ್ಲಿ ನಡೆದಂತಹ 1973ರಿಂದ 1974 ಮಾರ್ಚ್ ವರೆಗೆ ಗುಜರಾತ್ ನಲ್ಲಿ ಒಂದು ನವ ನಿರ್ಮಾಣ ಆಂದೋಲನ ಅನ್ನುವಂತಹ ಒಂದು ಹೋರಾಟ ಕೂಡ ನಡೆಯುತ್ತೆ. ಈ ಹೋರಾಟವನ್ನ ಆರಂಭ ಮಾಡಿರೋದು ಆ ಭಾಗದ ಅಂದ್ರೆ ಗುಜರಾತ್ ಭಾಗದ ವಿದ್ಯಾರ್ಥಿಗಳು ಆರಂಭ ಮಾಡ್ತಾರೆ. ಕಾರಣ ಇಷ್ಟೇ, ಸಾಕಷ್ಟು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಕಾಲೇಜ್ಗಳಿಗೆ ಹೋಗೋದಿಕ್ಕಾಗೋದಿಲ್ಲ, ಶಾಲೆಗಳಿಗೆ ಹೋಗೋದಿಕ್ಕಾಗೋದಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಫೀಸ್ ಹೈಕ್ ಆಗಿರುತ್ತೆ. ಹಾಗಾಗಿ ಅದನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಹೋರಾಟವನ್ನ ವಿದ್ಯಾರ್ಥಿಗಳು ಆರಂಭ ಮಾಡ್ತಾರೆ. ಈ ವಿದ್ಯಾರ್ಥಿಗಳು ಹೋರಾಟ ಮಾಡೋದನ್ನ ಆರಂಭ ಮಾಡ್ತಾರಲ್ಲ, ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಂದೋಲನವಾಗಿ ಬೆಳೆಯುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ನಂತರ ಬೇರೆ ಬೇರೆ ಫ್ಯಾಕ್ಟರಿಯ ವರ್ಕರ್ಸ್ ಆಗಿರ್ಬೋದು ಅಥವಾ ಇತರೆ ಕಾರ್ಮಿಕರು, ಸಿಬ್ಬಂದಿಗಳು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಈ ಹೋರಾಟ ನವ ನಿರ್ಮಾಣ ಹೋರಾಟ, ಗುಜರಾತ್ ಅಲ್ಲಿ ನಡೆದಂತಹ ಹೋರಾಟ ದೊಡ್ಡ ಮಟ್ಟದ ಪ್ರಭಾವವನ್ನ ಬೀರುತ್ತೆ. ದೊಡ್ಡ ಮಟ್ಟದ ದಂಗೆ ಆಗೋದಕ್ಕೆ ಕೂಡ ಕಾರಣ ಆಗುತ್ತೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಹೋರಾಟ ಪ್ರಭಾವವನ್ನ ಬೀರುತ್ತೆ. ಅಷ್ಟು ಮಾತ್ರ ಅಲ್ಲ, ಇದುವೇ ಒಂದು ಪ್ರಮುಖ ಕಾರಣ ಆಗುತ್ತೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವಂತಹ ಒಂದು ಘಟನಾವಳಿಗಳಲ್ಲಿ. ಹಾಗೇನೆ ಆಗ ಇದ್ದಂತಹ ಒಂದು ಸರ್ಕಾರವನ್ನ ಡಿಸ್ಮಿಸ್ ಮಾಡಬೇಕು ಅನ್ನುವಂತಹ ಘೋಷಣೆಯನ್ನ ಕೂಡ ಮಾಡಲಾಗುತ್ತೆ. 1974ರಲ್ಲಿ ಕೇಂದ್ರ ಸರ್ಕಾರ ಆ ಸಂದರ್ಭದಲ್ಲಿ ಸ್ಟೇಟ್ ಅಸೆಂಬ್ಲಿಯನ್ನ ಸಸ್ಪೆನ್ಷನ್ ಅಲ್ಲಿ ಕೂಡ ಇಡುತ್ತೆ. ರಾಷ್ಟ್ರಪತಿಯ ಆಡಳಿತವನ್ನ ಹೇರುವಂತಹ ಪ್ರಯತ್ನವನ್ನ ಕೂಡ ಅಲ್ಲಿ ಮಾಡಲಾಗುತ್ತೆ. ಇದು ಕೂಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಕಾರಣ ಆಗುತ್ತೆ. ಮತ್ತೊಂದು ಹೋರಾಟ ಯಾವುದು ಅಂತ ಕೇಳಿದ್ರೆ ಅದು ಜೆಪಿ ಮೂವ್ಮೆಂಟ್ ಅನ್ನುವಂಥದ್ದು. ಪ್ರಮುಖವಾಗಿ 1974 ಮಾರ್ಚ್ ನಲ್ಲಿ ಇಲ್ಲೂ ಕೂಡ ಗುಜರಾತ್ ಅಲ್ಲಿ ಆದ ರೀತಿಯಾಗಿ ಸೇಮ್ ಟು ಸೇಮ್ ವಿದ್ಯಾರ್ಥಿಗಳ ಹೋರಾಟ ಆರಂಭ ಆಗುತ್ತೆ. ಬಿಹಾರ ಛತ್ರ,
ಸಂಘರ್ಷ ಸಮಿತಿ ಅನ್ನುವಂತಹ ಒಂದು ಸಂಘಟನೆ ಹೋರಾಟವನ್ನ ಆರಂಭ ಮಾಡುತ್ತೆ. ಈ ಹೋರಾಟ ಯಾವ ರೀತಿಯಾಗಿ ಸ್ಟೂಡೆಂಟ್ ನಿಂದ ಆರಂಭ ಆಗುತ್ತೋ ಇದಕ್ಕೆ ಸಾಕಷ್ಟು ಜನ ಸೋಷಿಯಲಿಸ್ಟ್ಗಳು ಅಥವಾ ಸೋಷಿಯಲಿಸ್ಟ್ ಲೀಡರ್ಸ್ ಕೂಡ ಇದಕ್ಕೆ ಸಾಥನ್ನ ಕೊಡ್ತಾರೆ. ಗಾಂಧಿವಾದಿ ಸೋಷಿಯಲಿಸ್ಟ್ ಲೀಡರ್ ಆಗಿದ್ದಂತಹ ಜಯಪ್ರಕಾಶ್ ನಾರಾಯಣ್ ಅವರು ಈ ಒಂದು ಹೋರಾಟಕ್ಕೆ ಧುಮುಕ್ತಾರೆ. ಪ್ರಮುಖವಾಗಿ ಆಗ ಈ ಹೋರಾಟ ಏನಿದೆಯಲ್ಲ ಗುಜರಾತ್ ಅಲ್ಲಿ ನಡೀತು, ಅದೇ ರೀತಿಯ ಹೋರಾಟ ಬಿಹಾರದಲ್ಲಿ ನಡೆಯುತ್ತೆ. ಬಿಹಾರದಲ್ಲಿ ಬಿಹಾರ್ ಮೂವ್ಮೆಂಟ್ ಅನ್ನುವಂತಹ ಈ ಒಂದು ಹೋರಾಟ ಕೊನೆಗೆ ಜೆಪಿ ಮೂವ್ಮೆಂಟ್ ಆಗಿ ಅಥವಾ ಜಯಪ್ರಕಾಶ್ ನಾರಾಯಣ್ ಆಂದೋಲನ ಆಗಿಯೇ ಅದು ಕನ್ವರ್ಟ್ ಆಗೋದನ್ನ ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯುತ್ತೆ. ಇದಕ್ಕೆ ಸಾಕಷ್ಟು ಜನ ಫ್ರೀಡಂ ಫೈಟರ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ಸ್ವಾತಂತ್ರ್ಯ ಹೋರಾಟಗಾರರಾಗಿರಬಹುದು, ಇವರು ಎಲ್ಲರೂ ಕೂಡ ಸಾಥನ್ನ ಕೊಡ್ತಾರೆ. ಸಾಕಷ್ಟು ರೀತಿಯಾದ ಡಿಮ್ಯಾಂಡ್ ಕೂಡ ಇಡ್ತಾರೆ. ಇಲ್ಲೂ ಕೂಡ ಸರ್ಕಾರವನ್ನ ತೆಗಿಬೇಕು ಅನ್ನುವಂತಹ ಒಂದಷ್ಟು ಡಿಮ್ಯಾಂಡ್ ಅನ್ನ ಇಡ್ತಾರೆ. ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನ ಬೀರೋದನ್ನ ಕೂಡ ನಾವು ಗಮನಿಸಬಹುದು. ಇದು ಕೂಡ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಹೇರೋದಕ್ಕೆ ಕಾರಣವಾದಂತಹ ಒಂದು ದೊಡ್ಡ ಮಟ್ಟದ ಹೋರಾಟ ಅಂತಾನೆ ಹೇಳಬಹುದು. ಮತ್ತೊಂದು ಕಡೆ ಮತ್ತೊಂದು ಹೋರಾಟ ನಡೆಯುತ್ತೆ, ಅದು ರೈಲ್ವೆ ಸಿಬ್ಬಂದಿಯ ಹೋರಾಟ. 1974 ಮೇಯಲ್ಲಿ ರೈಲ್ವೆ ಸಿಬ್ಬಂದಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾರೆ. ಅನೇಕ ಡಿಮ್ಯಾಂಡ್ ಗಳನ್ನ ಇಟ್ಟುಕೊಂಡು ಆಗ್ಲೇ ಆ ಸಂದರ್ಭದಲ್ಲಿ ಏನೇನು ನಡೀತಾ ಇತ್ತು, ಸಾಕಷ್ಟು ರೀತಿಯಾದಂತಹ ಘಟನಾವಳಿಗಳು ನಡೀತಾ ಇತ್ತು, ಅದನ್ನ ವಿರೋಧಿಸಿ ರೈಲ್ವೆ ಸಿಬ್ಬಂದಿ ಹೋರಾಟವನ್ನ ಮಾಡ್ತಾರೆ. ರೈಲ್ವೆ ಸಿಬ್ಬಂದಿ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಲಕ್ಷಾಂತರ ಅಲ್ಲ ಮಿಲಿಯನ್ ಗಟ್ಟಲೆ ರೈಲ್ವೆ ಸಿಬ್ಬಂದಿ ಹೋರಾಟವನ್ನ ನಡೆಸ್ತಾರೆ. ಈ ಹೋರಾಟದ ಸಂದರ್ಭದಲ್ಲಿ ಇಲ್ಲೂ ಕೂಡ ಅನೇಕ ರೈಲ್ವೆ ಹೋರಾಟಗಾರರಿಗೆ ಅನೇಕರು ಬೆಂಬಲವನ್ನ ಕೊಡ್ತಾರೆ. ಇಡೀ ದೇಶದ ಮಟ್ಟದಲ್ಲಿ ದೊಡ್ಡ ಮಟ್ಟದ ಆಂದೋಲನವಾಗಿ ನಡೆಯುತ್ತೆ ಈ ಒಂದು ಹೋರಾಟ. ಆಗ ಮಿಲಿಯನ್ ಗಟ್ಟಲೆ ಸಿಬ್ಬಂದಿಗಳು ಏನು ಹೋರಾಟ ಮಾಡ್ತಾ ಇದ್ರಲ್ಲ, ಲಕ್ಷಾನುಗಟ್ಟಲೆ ಜನರನ್ನ ಏನು ಜೈಲಿಗಟ್ಟುವಂತಹ ಪ್ರಯತ್ನಗಳಾಗುತ್ತೆ, ಅವರ ಕುಟುಂಬದವರನ್ನ ಜೈಲಿಗೆ ಹಾಕುವಂತಹ ಪ್ರಯತ್ನಗಳಾಗುತ್ತೆ. ಅದುವೇ ಮತ್ತೊಂದು ಕಡೆ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡುವುದಕ್ಕೆ ಕಾರಣವಾದಂತಹ ಮತ್ತೊಂದು ಆಂದೋಲನ ಅಂತ ಹೇಳಿದ್ರೆ ತಪ್ಪಿಲ್ಲ. ಹಾಗೇನೆ ಮತ್ತೊಂದು ದೊಡ್ಡ ಮಟ್ಟದ ಘಟನಾವಳಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋದಕ್ಕೆ ಕಾರಣ ಆಗೋದು ಅಂತ ಹೇಳಿದ್ರೆ ಅದು ಅಲಹಾಬಾದ್ ಕೋರ್ಟ್ ಕೊಟ್ಟಂತಹ ಒಂದು ತೀರ್ಪು. 1975ರಲ್ಲಿ ಪ್ರಮುಖವಾಗಿ ಅಂದಿನ ನ್ಯಾಯಾಧೀಶರಾದಂತಹ ಜಗನ್ ಮೋಹನ್ ಲಾಲ್ ಸಿನ್ಹಾ ಅವರು 1975 ಜೂನ್ 12 ಒಂದು ತೀರ್ಪನ್ನ ಕೊಡ್ತಾರೆ. ಅದನ್ನ ಇಡೀ ದೇಶದಲ್ಲಿ ಮಹಾ ತೀರ್ಪು ಅಂತ ಪರಿಗಣನೆ ಮಾಡಲಾಗುತ್ತೆ. ಅತ್ಯಂತ ಧೈರ್ಯವಾದ ನ್ಯಾಯಾಧೀಶರು ಕೊಟ್ಟಂತಹ ಧೈರ್ಯ ತೀರ್ಪು ಅನ್ನುವಂತಹ ಪ್ರಶಂಸೆಯನ್ನು ಕೂಡ ಅನೇಕ ವಿಮರ್ಶಕರಿಂದ ಪಡೆದುಕೊಳ್ಳುತ್ತೆ. ಅಂತಹ ತೀರ್ಪು ಏನಪ್ಪಾ ಅಂತ ಹೇಳಿದ್ರೆ, ಚುನಾವಣಾ ಅವ್ಯವಹಾರದ ಆರೋಪದ ಮೇಲೆ ಇಂದಿರಾ ಗಾಂಧಿಯವರನ್ನ ಅನರ್ಹಗೊಳಿಸಿದಂತಹ ತೀರ್ಪದು. ಅಂದಿನ ಪ್ರಧಾನಿಯಾದಂತಹ ಇಂದಿರಾ ಗಾಂಧಿಯವರನ್ನ ಈ ಒಂದು ತೀರ್ಪಿನ ಮೂಲಕ ಚುನಾವಣೆಯಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಅನರ್ಹಗೊಳಿಸಲಾಗುತ್ತೆ. ಆ ಒಂದು ತೀರ್ಪು ಇದೆಯಲ್ಲ 1975 ಜೂನ್ 25 ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋದಕ್ಕೆ ಕೂಡ ಕಾರಣವಾದ ತೀರ್ಪಾಗುತ್ತೆ. ಹೈಕೋರ್ಟ್ ಈ ಒಂದು ತೀರ್ಪನ್ನ ಕೊಡುತ್ತೆ. ಆನಂತರ ಸುಪ್ರೀಂ ಕೋರ್ಟ್ ಕೂಡ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅದನ್ನ ತಡೆ ಹಿಡಿಯುವಂತಹ ಸಂದರ್ಭದಲ್ಲಿ ಆ ದಿನದಲ್ಲಿ ಈ ಒಂದು ತುರ್ತು ಪರಿಸ್ಥಿತಿಯನ್ನ ಕೂಡ ಘೋಷಣೆ ಮಾಡಲಾಗುತ್ತೆ. 1975 21 ತಿಂಗಳುಗಳ ಕಾಲ ನಿರಂತರವಾಗಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ ನಂತರದ ಚುನಾವಣೆ ಬರುತ್ತಲ್ಲ, ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರು ಸೋಲನ್ನ ಅನುಭವಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಈ 4 ಘಟನಾವಳಿಗಳು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡೋದಕ್ಕೆ ಕಾರಣವಾದಂತಹ ಪ್ರಮುಖ ಘಟನಾವಳಿಗಳು ಅಂತ ಹೇಳಬಹುದು. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ಥ್ಯಾಂಕ್ ಯು ಸೋ ಮಚ್.